ಈ ಕೆಲಸ ನಿಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಏನ್ ಬೇಕು ಅಂತಂದ್ರೆ ಫುಲ್ ಬಸ್ಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಬೇಕೇ ಬೇಕಾಗತ್ತೆ. ಇನ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಎಕ್ಸೆಲ್, ಸ್ಮಾಲ್, ಲಾರ್ಜ್, ಡಬಲ್ ಎಕ್ಸೆಲ್ ಅಂತ ಏನ್ ಹೇಳ್ತೀವಲ್ಲ, ಕರಿತೀವಲ್ಲ, ಅಥವಾ 28, 30, 32, 36 ಮೆಜರ್ಮೆಂಟ್ಸ್ ಏನೇ ಬರುತ್ತೆ. ಸೊ ಈ ಮೆಜರ್ಮೆಂಟ್ ಪ್ರಕಾರ ಇಷ್ಟೇ ಇರುತ್ತೆ ಫುಲ್ ಬಸ್ಟ್ ಅಂತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇಂದ ಕಟಿಂಗ್ ಮತ್ತು ಸ್ಟಿಚಿಂಗ್ ಆಗತ್ತೆ. ಓಕೆನಾ. ಸೊ ಹಾಗಾಗಿ ಈ ಫುಲ್ ಬಸ್ಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್. ನಮಗೆ ಕಪ್ ಶೇಪ್ ಬರಲಿಕ್ಕೆ ಫುಲ್ ಬಸ್ಟ್ ಮೆಜರ್ಮೆಂಟ್ ಬೇಕೇ ಬೇಕು. ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಅಂಡರ್ ಬಸ್ಟ್ ಮೆಜರ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾನು ಹೇಳ್ತಕ್ಕಂಥದ್ದು ಅಂಡರ್ ಬಸ್ಟ್ ಮೆಜರ್ಮೆಂಟ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಅಲ್ಲ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಹೇಳ್ತಾ ಇಲ್ಲ, ಇಲ್ಲಿಂದ ಇಲ್ಲಿಗೆ ಮಿನಿಮಮ್ 2.5 ಇಂಚು ಎಂತ ಸೈಜ್ ಬ್ಲೌಸ್ಗಾದ್ರೂ ಬರುತ್ತೆ. ಈ ಡಾಟ್ ಪಾಯಿಂಟ್ ಇಂದ ಕೆಳಗಡೆ ಇಳಿಸ್ತಕ್ಕಂಥದ್ದು ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟ್. ಅದು ಲೆಂತ್, ಅದು ಎಷ್ಟು ಬೇಕು ಅಂತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು ಅಂಡರ್ ಬಸ್ಟ್ ಮೆಜರ್ಮೆಂಟ್ ಅಂದ್ರೆ ಈ ಸುತ್ತಳತೆ ಇಲ್ಲಿಂದ ಇಲ್ಲಿ 2.5 ಇಂಚ್ ಆದ್ಮೇಲೆ ಈ ಸುತ್ತಳತೆ ಏನಿದೆಯಲ್ಲ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ವೇಸ್ಟ್ಗೂ ಮತ್ತು ಅಂಡರ್ ಬಸ್ಟ್ ಲೈನ್ಗೂ. ಓಕೆನಾ. ಈ ಮೆಜರ್ಮೆಂಟ್ ಕೂಡ ಅಷ್ಟೇ ಮುಖ್ಯ. ಈ ಮೆಜರ್ಮೆಂಟ್ ಎದಕ್ಕೆ ಅಷ್ಟು ಮುಖ್ಯ ಅಂತಂದ್ರೆ, ಅಂಡರ್ ಬಸ್ಟ್ ಏರಿಯಾದಲ್ಲಿ ನಮಗೆ ಫಿಟ್ಟಿಂಗ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಈ ಮೆಜರ್ಮೆಂಟ್ ಬೇಕೇ ಬೇಕಾಗತ್ತೆ. ಅದಕ್ಕೋಸ್ಕರ ಅಂದ್ರೆ ಈ ಭಾಗದಲ್ಲಿ ನಾವೇನ್ ಫಿಟ್ಟಿಂಗ್ ಕೊಡ್ತೀವಿ, ಈ ಶೇಪ್ ಏನ್ ಕೊಡ್ತೀವಿ, ಶೇಪ್ ಬೆಲ್ಟ್ ಏನ್ ಕೊಡ್ತೀವಿ, ಇದು ಅಂದಾಜಿನ ಪ್ರಕಾರ ಕೊಡುವಂಥದ್ದಲ್ಲ, ವೇಸ್ಟ್ ನ ಸುತ್ತಳತೆ ಇಟ್ಕೊಂಡು ಕೊಡುವಂಥದ್ದಲ್ಲ. ಓಕೆನಾ. ಇದು ಅಂಡರ್ ಬಸ್ಟ್ ನ ಮೆಜರ್ಮೆಂಟ್ ಇಟ್ಕೊಂಡು ಕೊಟ್ಟಾಗ ಮಾತ್ರ ಇದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಕುದುರುತ್ತೆ, ಈ ಭಾಗದಲ್ಲಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಓಕೆನಾ. ಆಗ ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಈಗ ನಿಮ್ಗೆ ಅಂಡರ್ ಬಸ್ಟ್ ಏರಿಯಾ, ಓಕೆನಾ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಭಾಗದಲ್ಲಿ ನಿಮಗೆ ಈ ಮೆಜರ್ಮೆಂಟ್ ಗೊತ್ತಿಲ್ಲ, ವೇಸ್ಟ್ ನ ಸುತ್ತಳತೆ ಎಷ್ಟಿದೆ ಅಷ್ಟು ಇಟ್ಬಿಟ್ರಿ, ಕರೆಕ್ಟ್ ಆಗಿ ಫಿಟ್ಟಿಂಗ್ ಕುತ್ಕೊಂಡಿಲ್ಲ. ಈಗ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಎದ್ದೇಳುತ್ತೆ, ಇದು ಲೂಸ್ ಆಗುತ್ತಲ್ಲ. ಇಲ್ಲಿ ಲೂಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಇಲ್ಲಿ ಏನಾಗುತ್ತೆ, ಲೂಸ್ ಆಗುತ್ತೆ, ಈ ಪಾರ್ಟು ಲೂಸ್ ಆಗುತ್ತೆ. ಇಲ್ಲಿ ಲೂಸ್ ಆದ್ರೆ ಆಟೋಮೆಟಿಕ್ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಆಗುತ್ತೆ ಮತ್ತು ಇಲ್ಲಿ ಸೈಡ್ ರಿಂಕಲ್ಸ್ ಅಂತಕ್ಕಂಥದ್ದು ಬರುತ್ತೆ. ನಿಮಗೆ ಈ ಭಾಗ ಯಾವಾಗ ಟೈಟ್ ಆಗಿ ಕುತ್ಕೊಳ್ಳುತ್ತೋ ಇಲ್ಲಿ ಆಟೋಮೆಟಿಕ್ ಇದು ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಯಾಕೆ, ಇಲ್ಲಿ ಡಾಟ್ ಹಿಡಿದಿರ್ತೀವಿ. ಆಟೋಮೆಟಿಕ್ ಎಲ್ಲಾ ಪ್ರೆಸರ್ ಕೂಡ ಅಂದ್ರೇನು, ಯಾವ್ಯಾವ ಮೆಜರ್ಮೆಂಟ್ಸ್ ಇದೆ ಆ ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿ ಕುತ್ಕೊಂಡಾಗ ನಿಮಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬಂತು ಅಂದ್ರೆ ಇದು ಎದಕ್ಕೆ ಎದ್ದೇಳುತ್ತೆ, ಇಲ್ಲಿ ಎದಕ್ಕೆ ರಿಂಕಲ್ಸ್ ಬರುತ್ತೆ, ಸೊ ಬರಲ್ಲ. ಸೊ ಹಾಗಾಗಿ ಈ ಅಂಡರ್ ಬಸ್ಟ್ ಮೆಜರ್ಮೆಂಟ್ ಏನಿದೆ ಮಸ್ಟ್ ಅಂಡ್ ಶುಡ್ ಪಿಕ್ ಮಾಡಲೇಬೇಕು, ತೆಗೆದುಕೊಳ್ಳೇಬೇಕು. ನೀವು ಬೆಸ್ಟ್ ಡಿಸೈನರ್ ಮತ್ತು ನೀವು ಬೆಸ್ಟ್ ಟೈಲರ್ ಆಗಬೇಕು, ಒಳ್ಳೆ ಫಿನಿಶಿಂಗ್ ನ ಕೊಡಬೇಕು ಅಂತಂದ್ರೆ ಇವಿಷ್ಟು ಪ್ರಾಸೆಸ್ ನ ನೀವು ನಿಧಾನಕ್ಕಾದ್ರೂ ಚಿಂತೆ ಇಲ್ಲ, ಕಲಿತಾ ಬನ್ನಿ. ಓಕೆನಾ. ಒಂದೇ ಸರಿ ಯಾರಿಗೂ ಬರಲ್ಲ, ಡೇ ಬೈ ಡೇ ಇಂಪ್ಲಿಮೆಂಟೇಷನ್ ಆಗತ್ತೆ. ಓಕೆನಾ. ಈ ಮೆಜರ್ಮೆಂಟ್ಸ್ ನ ತೆಗೆದುಕೊಳ್ಳಿ.